ಇಲ್ಲಿ ನೋಡ್ರಿ ಇದು ಬ್ಲಿಂಕ್ ಆಗತ್ತೆ ನೋಡ್ರಿ ಲೈಟ್, ಸೆಕ್ಯೂರಿಟಿ ಲಿಂಕ್ ಅದು ಫುಲ್ ಸೆಕ್ಯೂರಿಟಿ ಲಾಕ್ ಆಗಿಬಿಟ್ಟೈತದ ನನ್ನ ಗಾಡಿ. ಏನಾರು ಮಾಡಿ ಬಿಡ್ಲಿ ನೋಡ್ರಿ ಗಾಡಿ ಚಾಲನೆ ಇದೆ, ಹೊಳ್ಳಲ್ಲಿ ಆಗೈತಿದೆ, ಇದು ಹ್ಯಾಂಡ್ ಲಾಕ್ ಹೊಳ್ಳಲ್ಲಿ ಆಗೈತಿ. ಇಲ್ಲಿ ಮ್ಯಾಂಗೋ ಜ್ಯೂಸ್ ತೊಗೊಂಬರಕ್ಕೆ ಬಂದೀವಿ ರೀ, ಅಜ್ಜಾರಿಗೆ ಮ್ಯಾಂಗೋ ಜ್ಯೂಸ್ ಬೇಕಂತ. ಸೊ ಹಾಗಾಗಿ ಮ್ಯಾಂಗೋ ಜ್ಯೂಸ್ ತೊಗೊಂಬರಕ್ಕೆ ಬಂದೀವಿ. ಇಲ್ಲಿ ಪಾಟೀಲ್ ಪ್ಲಾನೆಟ್ ಹತ್ರನ ಐತಲ್ಲ. ಇವನ್ಕಿಂತ ನನಗೆ ಟೆನ್ಷನ್ ರೀ. ಹೌದು, ಮತ್ತು ನಿನ್ಕಿಂತ ನನಗೆ ಟೆನ್ಷನ್. ಸೊ ಬರ್ರಿ, ಈಗ ಹೊಟ್ಟೆ ಯಶವಾಗತ್ತ, ಯಾಕಂದ್ರೆ ಜಲ್ದಿ ಎದ್ದೀನಿ ಇವತ್ತು. 6ಕ್ಕೆ ಎದ್ದೀನಿ, ಎಷ್ಟೋ ದಿವಸಗಳ ನಂತರ. ಇಲ್ಲಪ್ಪ ಅಂದ್ರೆ 8ಕ್ಕೆ ಹಂಗೆ ಎಚ್ಚರ ಆಗ್ತಿತ್ತು. ಎನಿವೇ 8-7 ಅಂದ್ರೆ ಎಚ್ಚರ ಆಗ್ತಿತ್ತು. ಇವತ್ತೊಂದು ತಾಸು ಸ್ವಲ್ಪ ಜಲ್ದಿ ಎದ್ದೀನಿ. ಸೊ ಅದಕ್ಕೆ ಹೊಟ್ಟೆ ಮಸ್ತ್ ಯಶವಾಗತೈತಿ. ಚಹಾ ಕುಡಿಬೇಕು ಅನ್ಸಕ್ಕೆ ಯಾಕೋ ಇವತ್ತು. ಪಪ್ಪ ರೆಸ್ಟ್ ಮಾಡಕತ್ತಾರ. ನೆಕ್ಸ್ಟ್ ಇಲ್ಲಿ ಮಮ್ಮಿ ಚಹಾ ಮಾಡ್ತಾರೆ. ಚಾಯ್ ಬಿಸ್ಕಿಟ್ ಎಲ್ಲ ಅಥವಾ ಬ್ರೆಡ್ ಅದಾವೆ ರೀ, ಬ್ರೆಡ್ ಬನ್ ಅದಾವು, ಮಸ್ತ್ ತಿನ್ನು. ಮತ್ತು ಸ್ವಲ್ಪ ಹೊಟ್ಟೆ ಶಾಂತ ಮಾಡ್ಕೊಳ್ಳೋಣತ್ತೆ. ನೆಕ್ಸ್ಟ್ ನಮ್ಮದು ಕೆಲಸ ನಾವು ಶುರು ಹಚ್ಕೊಳ್ಳೋಣತ್ತೆ. ಏನಂದು ಆಕೆ ಚಹಾ ಕುಡಲ್ಲ, ಮುಂಜಾನೆ ಅದು ಕೂಡಲೇ. ಚಹಾ ಕುಡಿತೀನಿ ನೋಡ್ರಿ ಹೆಂಗೆ ಹೇಳ್ತೈತೆ. ಹಾಫ್ ಮೆಂಟಲ್ ಒಂದು ದಿವಸ ಇದೆ ಪ್ರಾಬ್ಲಮ್ ರೀ ಇದ್ರದ್ದು. ಮುಟ್ಟಿದ್ರೆ ಹೇಳ್ತೈತೆ ಅಂಜಿ ಇಟ್ಟಾಕ ಅನ್ಸ್ತೀನಿ. ನಾ ಗಪ್ಪ ಅದೀನಿ, ಚಹಾ ಕುಡ್ತೀನಿ ಕೇಳಕ್ಕೆ ಅನ್ಸದ್ರಿ. ಇಲ್ಲ ಅದು ಕುಡಿಯಲ್ಲ ನೋಡಿದ್ರಿ. ಡೈಲಿ ರೀ ಇದು, ಮುಂಜಾನೆ ಆಗಲಿ ಮಧ್ಯಾಹ್ನ ಆಗಲಿ ಸಂಜೆಗಾಗಲಿ ಮಕ್ಕೊಂಡಂಗೆ ಸುಮ್ಮನೆ ಎಬ್ಸಾಕ್ ಬಂದು ತಿಗೋರು ಡಲ್ಲದ ಗಾಬರಿ ಹೇಳ್ತೈತಿ. ಏನು ಹಾಪ್ ಐತಿ, ಎಷ್ಟು ಸಲ ನಂಗೆ ಅಂಜಿ ಹೇಳಕ್ಕೆ ಹೋಗ್ಬಾಡ್ಲಿ ಅಂತ ಹೇಳಿದೀನಿ, ಹೋಗಿಲ್ಲ. ಹಾಫ್ ಮೆಂಟಲ್ ಒಂದು. ಎಸ್ ಬರ್ರಿ, ಮಸ್ತ್ ನಾವು ಈಗ ಚಹಾ ಮತ್ತು ಬ್ರೆಡ್ ತಿನ್ನೋಣತ್ತೆ. ನಾನು ಅಸೈನ್ಮೆಂಟ್ ಕೊಟ್ಟು ಬರ್ಬೋದವ್ರಿ ಕಾಲೇಜಿಗೆ, ಹಾಗಾಗಿ ನೀವು ಸ್ವಲ್ಪ ಹೊರಗೆ ಹೊಂಟಿದ್ದೆ ಕೆಲಸ ಸಲುವಾಗಿ. ನಾನು ಏನಂತಪ್ಪ ಅಂದ್ರೆ ಮನಿ ಟ್ಯಾಕ್ಸ್ ಕಟ್ಬೇಕಲ್ರಿ, ಅದು ಟ್ಯಾಕ್ಸ್ ಕಟ್ಟಾಕೊಂಡ್ರಿ. ಈ ಸಲ ಏಟ್ ಮಾಡ್ರಿ ಯಾರಿಗೆ ಗೊತ್ತಿರಪ್ಪ. ಲಾಸ್ಟ್ ಟೈಮ್ 6,000 ರೂಪಾಯಿ ಇತ್ತು, ಈ ಸಲ ಏಟ್ ಮಾಡ್ರಿ ಅವನು. ನಂದು ಕೊಟ್ಟು ಬರೋದೈತ್ರಿ ಅಸೈನ್ಮೆಂಟ್ ಸೆಮಿನಾರ್. ಹಂಗೆ ಅಲ್ಲಿ ನಮ್ಮ ಫ್ರೆಂಡ್ಸ್ ಬರ್ತಾರೆ, ಅವ್ರ ಕೈಯಾಗ ಕೊಡ್ತೀನಿ. ಇಲ್ಲಾಂದ್ರೆ ನಾನು ಹೋಗಿ ಕಾಲೇಜ್ಗೆ ಹೋಗಿ ಕೊಟ್ಟು ಬರ್ತೀನಿ. ನಂದೊಂದು ರೀ ನಿನ್ನೆ ಪ್ರಾಬ್ಲಮ್ ಆಗಿತ್ತಲ್ರಿ, ಅದು ಯಾವಾಗ ಬೇಕಾದಾಗ ಬರತ್ತೈತೆ, ಅದಕ್ಕೆ ಅಂಜಿಕೆ ಬರತ್ತೈತೆ ಹೋಗಕ್ಕೆ ಹೊರಗೆ. ನಂದು ಒಂದು ಒಳಗೆ ಡಿಕ್ಕಾಗಿಡು ಹೇಳಿ ಫೋನ್ ತೊಗೊಂಡು ಹೊಂಟೀನಿ. ಅಲ್ಲಿ ನಮ್ಮ ಫ್ರೆಂಡ್ಸ್ ಸಿಕ್ಕರೆ ಫ್ರೆಂಡ್ಸಿಗೆ ಕೈ ಕೊಡ್ತೀನಿ. ಅವ್ರು ಏನು ಸಿಗ್ಲಿಕ್ಕಂದ್ರೆ ನಾನು ಡೈರೆಕ್ಟ್ ಹೋಗಿ ಕಾಲೇಜ್ದಾಗ ಕೊಟ್ಟು ಸೈನ್ ಮಾಡಿ ಬಂದುಬಿಡ್ತೀನಿ. ಅಷ್ಟೇ ರೀ, ಮುಗೀತು. ಎಲ್ಲ ಕೆಲಸ ಮುಗಿಸಿನ್ರಿ. ಒಯ್ಯಾನ ಒಂದ ಬಾಕಿ ಐತಿ. ಆಲ್ಮೋಸ್ಟ್ ಎಷ್ಟಾಗೈತಿ ಟೈಮ್? ಇಪ್ಪ 11 ಕೆಲಸ ಮುಗಿಸಿನಿ. ಚಿನ್ನಿ ಶಬಾಷ್ 7-8ಕ್ಕೆ ಎದ್ದೀನಿ, 8:00ಗೆ. 8:00ಗೆ ಎದ್ದಿ? ಹೌದು, ಮತ್ತೆ ಬಿದ್ದಿದ್ದಲ್ಲ. ಅದೇ ಕಸ ಬಂತ್ರಿಪ್ಪ. ಇನ್ಮೇಲೆ ನಮ್ದು ರೂಟೀನ್ ಚಲೋ ಐತೆ ನೋಡಿ. ಜಲ್ದಿ ಮಕ್ಕೋತೀವಿ, ಇನ್ಮೇಲೆ 10ಕ್ಕೆ ಮಕ್ಕೋತೀವಿ. ಜಲ್ದಿ ಹೇಳ್ತೀವಿ. ನಂದು ಎಡಿಟಿಂಗ್ ಕೆಲಸ ಮುಂಜಾನೆ ಆಗ್ಬೇಕು ಜಲ್ದಿನಿ. 7-8 ನೋಡ್ರಿ ಎಡಿಟಿಂಗ್ ಮುಗಿದ್ಬಿಟ್ಟಿತ್ತು ನಮ್ದು. ಹೌದಾ? ನೋಡ್ರಿ, ಈಗ ಹೋಗುನಂತ ಹೊರಗೆ ಸ್ವಲ್ಪ ಕೆಲಸ ಮುಗಿಸ್ಕೊಂಬರೋಣಂತ ಹೊರಗೆ ಹೋಗಿ ನೀರು ಕುಡ್ದೀನಪ್ಪ. ಮತ್ತು ಹೈಡ್ರೇಟ್ ಆಗಬಾರ್ದಲ್ಲ. ಹೈಡ್ರೇಷನ್ ಸ್ಕಿನ್ ಸುಲಿಯಾಗತ್ತೆ. ನಾನು ಜಾಸ್ತಿ ಕುಡಿಬೇಕು. ಓ, ಹಂಗೆ ಸ್ಕಿನ್ ಸುಲಿತಾ ಅಂಚಿನಿ. ನಾ ಸೋಪ್ ಹಚ್ಚಿದ್ರೆ ಸುಲಿತಾ ಅಂದ್ಕೊಂಡಿದ್ದೆ. ನಾನು ಸೋಪ್ ಹಚ್ಚಿದಾಗ ಸುಲಿತಾವ್ರಿಪ್ಪ, ಭಾಳ ಕಂಡಪಟ್ಟಿ ಸುಲಿತಾವೆ. ಬಟ್ ಏನೇ ಹೇಳ್ರಿ, ಫಸ್ಟ್ ಟೈಮ್ ನನ್ನ ಲೈಫ್ದಾಗ ಹಂಗಾಗಿದ್ದು. ಇನ್ನೊಂದ್ಸಲ ಅಂಥದ್ದು ಬರ್ಸ್ಕೊಳಕ್ಕೆ ನಾ ಒಳ್ಳೆ ಅಂತೇನ್ರಿಪ್ಪ. ನೀರು ಒಂದು ದಿವ್ಸ ನೀರು ಕುಡಿಲಾರ್ದಕ್ಕೆ ರೀ, 1 ಡೇ ಫುಲ್ ನೀರು ಕುಡಿಲಾರ್ದಕ್ಕೆ ಅಂಥ ಪೊಸಿಷನ್ದಾಗ ಬಂದಿದ್ದೆ ನೋಡ್ರಿ ನಿನ್ನೆ. ನಾನು ನೋಡಿ ಎಲ್ಲರೂ ನಕ್ಕಾರಿಪ್ಪ. ಕಾಮನ್. ಬಟ್ ಸ್ಪೆಷಲಿ ನನಗೆ ಭಾಳ ಪ್ರಾಬ್ಲಮ್ ಆಗಿತ್ತು ರೀ ನಿನ್ನೆ. ಯಾಕೆ ಯಾರಿಗೆ ಗೊತ್ತ. ಅದ್ರಾಗ ನಾನು ಇಡ್ಲಿ ಮತ್ತು ಇದು ಇಡ್ಲಿ ಅಲ್ಲ, ಪಡ್ಡು ಮತ್ತು ಪೋಹಾ ತಿಂದಿದ್ದೆ. ಸೊ ಹಾಗಾಗಿ ಇದು ಭಾಳ ಕಾನ್ಸ್ಟಿಪೇಷನ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನೋಡ್ರಿ ಹೋಗುನಂತ ನಮ್ಮ ಫ್ರೆಂಡ್ಸಿಗೆ ಅಲ್ಲೇ ದಾರಿ ನೋಡ. ಗಾಳಿ ಹಿಂಗೆ ಸ್ಟ್ರೇಟ್ ಆಗ್ಬೇಕಿತ್ತದು, ಹಿಂಗಾಗೈತಿ. ಇರಲಿ ಬಿಡು, ನಡಿತೈತಿ. ಎಲ್ಲರೂ ಚಿನ್ನಿ ನಿನಗೆ ಗೊತ್ತಾಗೋದಿಲ್ಲ ನಾ ಹೆಂಗೆ ಹಚ್ಚೋದು. ನೋಡೋರು ಹೆಂಗೆ ಹಚ್ಚಾರ ನೋಡು, ಸ್ಟ್ರೇಟಾಗ ಅದೇ ರಾತ್ರಿ ನಾನು ಕಾಲೇಜ್ಗೆ ಬಂದಿನಿ. ಕೈ ಬಿಡಕ್ಕೆ ಆಕಿ ಅಮ್ಮಲ್ಲಿ ಹೊಂಟಾಳೆ. ಆಕಿಂದ ಮುಗಿಸ್ತಾಳತ್ತ, ಮುಗಿಸ್ಕೊಂಡು ಹೋಗೋಣತ್. ಒಂದು ಇದೇ ಕಾಲೇಜ್ ನೋಡ್ರಿ, ನಾನು ಇಲ್ಲೇ ಕಲ್ತೀನಿ. ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್. ಇದೆಲ್ಲ ಮಾಡ್ಯಾರ. ಮೊದಲು ಇದೇನೂ ಇರಲಿಲ್ಲ, ಇದೆಲ್ಲ ಮಸ್ತ್ ಮಾಡ್ಯಾರ. ಇಲ್ಲೆಲ್ಲ ಇಟ್ಟು ನೀರು ನಿಂದಿರ್ತಿದ್ರು. ಇವತ್ತು ಇಲ್ಲಿ ನಿಮಗೆ ಇಲ್ಲಿ ಬಾವಿ ಇತ್ತು ಮೊದಲು, ಅನಾವ್ರು ನೀರು ನಿಂದಿರ್ತಿದ್ವು ಇಲ್ಲಿ. ಅವನು ಹೊಳೆ ಫುಲ್ ಎಷ್ಟು ರೀ, ಮೊಣಕಾಲ ಮ್ಯಾಗ ನೀರು ಬರ್ತಿದ್ವು, ಆಪರ್ ನೀರು ನಿಂದಿರ್ತಿದ್ವು ಇಲ್ಲಿ. ನೋಡಿರಿ, ಹೋಗಿ ಅಸೈನ್ಮೆಂಟ್ ಕೊಟ್ಟು ಬಂದೆ. ನಮ್ಮ ಫ್ರೆಂಡ್ಸ್ ಬ್ಯಾಡ್ ಅಂದ್ರೆ ಹೋಗಿ ಏನೋ ಸೈನ್ ಮಾಡೋದು ಇರ್ತೈತಿ, ಹಂಗಾಗಿ ನೀನು ಹೋಗಿ ಕೊಟ್ಟು ಬಾ ಅಂದ್ರೆ ಅದಕ್ಕೆ ಬಾಯ್ ಕೊಟ್ಟು ಬಂದೀನಿ. ಇಲ್ಲೇ ಬಾರ ನೋಡ್ರಿ ನಮ್ಮ ಫ್ರೆಂಡ್ಸ್. ಕೊಟ್ಟು ಬಂದೆ. ಹೋಗಿ ಇನ್ನೊಂದು ಅಸೈನ್ಮೆಂಟ್ ಬರೀದಿತ್ತು ರೀ, ಅದು ಬರದೇ ಇಲ್ಲಪ್ಪ. ಏನು ಮಾಡ್ರಿ, ಇಲ್ಲ ಮಂಡೆ ಕೊಡು ಅಂತ ಅಂದ್ರೆ
ಅದು ಪೇಪರ್ 1 ಅಷ್ಟೇ ಬರ್ದೀನಿ, ಪೇಪರ್ 2 ಬರ್ದಿಲ್ಲ ರೀ. ಹಾಗಾಗಿ ಮಂಡೆ ಕೊಡು ಅಂತಂದ್ರೆ ಸ್ವಲ್ಪ ಆರಾಮಿದ್ದಿದ್ದಿಲ್ಲ ರೀ ಅಂತಂದು ಆಯ್ತಾ ಮಂಡೆ ಕೊಡು ಅಂತಂದ್ರೆ ಅಯ್ಯಪ್ಪ ಬಚಾವಾಲೆ ಮತ್ತು ಸುಳ್ಳು ತಗಲಿ ಹೇಳ್ಕೊತ ಕುಂದ್ರದು ಇದಕ್ಕೆ ಅಂತ ಹೇಳಿ ಇದ್ದಿದ್ದು ಹಂಗೆ ಹೇಳಿದ್ರೆ ಬಿಡ್ತಾರೆ. ಸುಳ್ಳು ಹೇಳ್ಕೊತ ಕೂತ್ರೆ ಹಿಂಗೆ ಅಂತ ಕೂತಾರೆ. ಆಯ್ತು ಮಂಡೆ ತೊಗೊಂಬಂದು ಕೊಡ್ತೀನಿ. ಅಂದ್ರೆ 28ನೇ ತಾರೀಕಿಗೆ ಇಂಟರ್ನಲ್ ಎಕ್ಸಾಮ್ ಅದಾವು. ಸೊ ಅವಾಗ ಕೊಡ್ತೀನಿ. ಈಗ ಇವ್ನ ಕೆಲ್ಸಕ್ಕೆ ಹೋಗೋಣ್ರಿ. ಈಗ ನಮ್ಮ ಕೆಲಸ ಮುಗೀತೀಗ. ಸೊ ಬಂದೀವ್ರಿ. ಈಗ ಎಲ್ಲಿ ಬರಬೇಕು ಗೊತ್ತಿಲ್ಲ. ಯಾಕಡೆ ಕರ್ಕೊಂಬಂದ ನಾವು ಅಲ್ಲಿ ಮುಂದಿನ ಸೈಡ್ ಇತ್ತು ಹಿಂದಿನ ಸೈಡ್ ಇತ್ತು ಗೊತ್ತಿಲ್ಲ. ಇಲ್ಲೇ ಐತಾ ಹಿಂದೆ ಇದು? ಹೌದಾ? ಇಲ್ಲೇನಾ? ಹೌದಾ? ಇಲ್ಲೇ ಐತಲ್ಲ ಡೋರ್ ಹೆಂಗಿದ್ರು? ಹೌದಾ? ಎಲ್ಲೇ? ಹೌದು ಹೌದಲ್ಲ. ಏನೋ ಮಾಡಕತ್ತಾರ ಅನ್ಸತ್ ಕೆಲಸ. ಎಲ್ಲ ಹೊಂಟಿಲ್ಲ ಚಿನ್ನಿ? ಅಯ್ಯೋ ಎಲ್ಲೈತೆ? ಅಲ್ಲೇ ಮುಂದೆ ಇರ್ಬೇಕದು. ಕೇಳ್ರಿಗೆ ಮುಂದೆ ಅದೇ ನಾ ಏನಿಲ್ಲ ಮುಂದಿನ ಸೈಡ್ ಇರ್ಬೇಕಲ್ಲ ಚಿನ್ನಿ. ಲಾಕ್ ಹಾಕಿತ್ತಲ್ಲಿ. ಇವತ್ತು ಸ್ಯಾಟರ್ಡೇ ಒಂದ್ರಿ ಹಾಫ್ ಡೇ ಇರ್ತೈತೋ ಏನು ಮಾಡ್ತೈತೋ ಗೊತ್ತಿಲ್ಲ. ಇಲ್ಲಿ ಮಠ ಬಂದೀವಿ, ಓಪನ್ ಇರ್ಬೇಕು, ತುಂಬ ಹೋಗ್ಬಿಡ್ತೀವಿ. ನಿಶ್ಚಿಂತೆ ಆಗುತ್ತೆ ಕೆಲಸ ಮಾಡಿದ್ರೆ. ಮತ್ತು ಅದು ಪೆಂಡಿಂಗ್ ಇತ್ತಂತ ತಲೆಯಾಗ ಅದು ಕುಂದಿರ್ತೈತೆ. ಎಪ್ಪೋ ಐತೆ ಅಂತ ಹೇಳಿ. ಇವನ್ಕಿಂತ ನನಗೆ ಟೆನ್ಷನ್ ರೀ. ಹೌದು, ಮತ್ತು ನಿನ್ಕಿಂತ ನನಗೆ ಟೆನ್ಷನ್. ಅದು ಬರ್ಲಿಕ್ಕಂದ್ರೆ ನನಗೆ ಟೆನ್ಷನ್. ಲೈಟ್ ಬಿಲ್ಲು, ನೀರಿನ ಬಿಲ್ಲು ತುಂಬ್ಲಿಕ್ಕಂದ್ರೆ ನನಗೆ ಟೆನ್ಷನ್ ರೀ. ಹೌದು, ಮತ್ತು ಏನು ನೀ ಸ್ಕೂಟಿ ತೊಗೊಂಬಾ. ಮತ್ತು ಅಲ್ಲಿ ಮಠದ ರೋಡ್ ಐತಿ. ಸುಮ್ಮ ಅಲ್ಲಿ ಮಠ ನಡ್ಕೊತ ಇದಕ್ಕೆ ಬರ್ತಿ. ನಾನು ನಡ್ಕೊತ ಹೋಗಿರ್ತೀನಿ ಅಂತ ಬಾ. ಅಯ್ಯಪ್ಪ ಬಿಸಿಲು ಒಂದು ಸ್ವಲ್ಪ ಐತಲ್ರಿ, ತಲೆ ಸುತ್ತದಂಗೆ ಆಗುತ್ತೆ. ಮತ್ತು ಇದು ತಲೆ ಅಂಜಿಕೆನ ಬಂತು ಗಾಡಿ ನೋಡೋಣ ನನಗೆ. ಅಯ್ಯಪ್ಪ ಗಿಡ ಗಿಡ ಗಿಡ. ಇನ್ನು ಸಣ್ಣರಿದ್ದಾಗ ತಿಂತಿದ್ದೆ ನೋಡ್ರಿ ಚರ್ರಿ. ನಮ್ಮ ಸ್ಕೂಲ್ ಹಿಂದೆ ಇರ್ತಿದ್ದು ಇವು. ಕಿತ್ಕೊಂಡು ತಿಂತಿದ್ವಿ. ನಿಮ್ಗೆ ಕ್ಯಾಮ್ರಾ ಒಳಗೆ ಏನು ಜಸ್ಟಿಫೈನ ಮಾಡೋಲ್ತಾರ. ಹಾಂ ಕಾಣತೈತಲ್ರಿ, ಇದು ತಿಂತಿದ್ನಿ ಸಣ್ಣಕ್ಕಿದ್ದಾಗ. ನಮ್ಮದು ಸ್ಕೂಲ್ ಮುಂದೆ ಇರ್ತಿದ್ವು ರೀ ಇವು. ಚರ್ರಿ ಅಂತಿದ್ದೀವಿ ನಾವು ಅದಕ್ಕೆ, ಚರ್ರಿ. ಬರ್ರಿ ಸ್ಕೂಟಿ ತೊಗೊಂಬಂದವ ಮುಂದೆ. ಎಲ್ಲೈತು ಮೋಸ್ಟ್ಲಿ ಇಲ್ಲಿರ್ಬೋದು ಅನ್ಸುತ್ತೆ. ಅವ್ರು ಹತ್ತು ಹೊಂಟಾರಲ್ಲ ಅಲ್ಲೇ ಹೋಗ್ತಿರ್ಬೋದು. ಆವಾಗ ಅಂದೆ ನಾನು ಅಲ್ಲಿ ಹಚ್ಚಿ ಗಾಡಿ ಪಾರ್ಕಿಂಗ್ ಐತೆ ಅಂತೇಳಿ. ಸುಮ್ಮ ಹುಚ್ಚರಂಗೆ ಹಿಂದೆ ಕರ್ಕೊಂಡು ಹೋದ. ಯಾವತ್ತೂ ಹಿಂದಿರ್ತೈತೆ ನಾನು ತುಂಬೋದು, ಮುಂದಿರ್ತೈತಿ. ಏನು ಬುದ್ಧಿನೇ ಇಲ್ಲರಿ. ಏನು ಮಾಡ್ಬೇಕ್ರಿ? ಒಬ್ರಿಗೆ ಯಾರಿಗಾರಿ ಕೇಳಿದ್ರೆ ಗೊತ್ತಾಗತ್ತೆ ರೀ. ಸುಮ್ಮ ತಮ್ಮ ತಲೆ ಓಡಿಸ್ಬಾರ್ದು. ಮತ್ತೆ ನೀನು ಗೊತ್ತಾಗಂಗಿಲ್ಲನ ಎಲ್ಲೈತೆ ಅನ್ನೋದು. ಹೋಸತಿ ಎಲ್ಲಿ ತುಂಬಿತಿ. ಅಲ್ಲೊಂದು ಡೋರ್ ಐತ್ರಿ, ಆ ಡೋರ್ ಒತ್ತಿ ನೋಡ್ಬೇಕಿತ್ತು. ಹಾಗೆ ಬಂದಾನ. ಅಲ್ಲಿ ಇಲ್ಲ ಅಂತ ಹೇಳ್ತೀವಿ, ಹೊಡೆದಾರ ಅಂತ ಹೇಳಿ ಬಂದಾನ. ಅದು ಬೇರೆದೈತು, ಹೊಡೆದಿದ್ದು ವಾಶ್ರೂಮ್ ಐತ್ರಿ. ಅದನ್ನು ಅಂತ ತಿಳ್ಕೊಂಡ ಹುಚ್ಚು. 2 ಸತಿ ಅಡ್ಡಾಡಿಸ್ತಾನೆ ನೋಡ್ರಿಪ್ಪ. ಮೊದಲ ಬಿಸಿಲಾಗ ಒಂದು ಅಡ್ಡಾಡಕ್ಕೆ ಆಗೋದಿಲ್ಲ, ಇದ್ರಾಗ ಒಂದು. ನಾನು ಇಲ್ಲಿ ಮಟ್ಟ ಬಂದಿದ್ದ ಮೇಲೆ ನನ್ನ ಕ್ಲಿಕ್ ಕರ್ಕೊಂಬಂದು ನೋಡಿ ಹೋಗೋಣಂತ. ಒಳಗೆ ಹೋಗೋಣ ನೋಡ್ರಿ. ಕ್ಯಾಮ್ರಾ ಆನ್ ಮಾಡಂಗಿಲ್ಲ ನೋಡ್ರಿ. ವೈಶಂದು ಕ್ಯೂಟ್ ಕಾಣತ್ತಾವ ನೋಡ್ರಿ. ಹಿಂಗೆ ವೈಶಂದ ಇದು ಥಿಂಕ್ ಮಾಡಿ ಹೆಂಗೆ ಅರೇಂಜ್ ಮಾಡೋದು ನೋಡು. ಚಂದ ಕಾಣತೈತಿ. ಒಳಗೆ ಇಷ್ಟು ದೊಡ್ಡದೈತೆ ನೋಡ್ರಿ ಫುಲ್ಲು. ಆಗ ಈಗ ಇಲ್ಲಿ ಬೇರೆ ಕಡೆ ಅಲ್ಲಿ ಹೋಗಿದ್ದೀವಿ. ಅಲ್ಲಿ ಏನೋ ಫಾರ್ಮ್ ತೊಗೊಂಬರ್ಬೇಕಂದ ಇಲ್ಲಿ ವೆಯ್ಟ್ ಮಾಡ್ಲಿಕ್ಕತ್ತಾನ. ಹಾಂ ಇಂಥ ತೆಗಿಸ್ಬೇಕನ. ಸೊ ಇಲ್ಲಿ ಬಂದು ನಿಂತೀವ್ರಿ. ಇದನ್ನು ತೆಗಿಸ್ಕೊಂಡು ಮತ್ತೆ ಅಲ್ಲಿ ಆಫೀಸ್ ತಕ್ಕ ಹೋಗ್ಬೇಕು. ಅಲ್ಲಿ ಇತ್ತಲ್ಲ ಅವಳ ಬಂದಿತ್ತಲ್ಲ ಅಲ್ಲಿ ಹೋಗ್ಬೇಕು. ಅಲ್ಲಿ ದೊಡ್ಡ ಬಿಲ್ಡಿಂಗ್ ಇತ್ತಲ್ಲ ದೊಡ್ಡ ಬಿಲ್ಡಿಂಗ್ ಬಂದೀವ್ರಿ. ಹೋಗಿ ಈಗ ಮನೆಗೆ ಹೋಗೋದು ನಡಿ. ಆಯ್ತಲ್ಲ, ಕ್ಲಿಯರ್ ಆಯ್ತು ಚಿನ್ನು. ನೋಡ್ರಿ ಹೋಗೋಣ ಅಂತೀವಿ ಮನೆಗೆ. ಹಾಂ ಏನಾಯ್ತು? ಹೌದಾ? ಹುಚ್ಚ ಉಲ್ಟಾ ಹೊಡಿತಾರೆ, ಸೀದಾ ಹೊಡಿತಾರೆ. ನೋಡ್ರಿ ಈಗ ಮನೆಗೆ ಹೋಗೋಣಂತ. ಚಸ್ಮಾ ಎಲ್ಲಿಟ್ಟಿ? ಆಯ್ತಾ ನೋಡ್ರಿ ಮನೆಗೆ ಹೋಗೋಣಂತ ಪಟ್ ಅಂತ ಹೇಳಿ. ಹೌದಾ? ಮತ್ತು ಬಿಸಿಲು ಐತಲ್ಲ. ಇಲ್ಲಿ ಮ್ಯಾಂಗೋ ಜ್ಯೂಸ್ ತೊಗೊಂಬರಕ್ಕೆ ಬಂದೀವಿ. ಅಜ್ಜಾರಿಗೆ ಮ್ಯಾಂಗೋ ಜ್ಯೂಸ್ ಬೇಕಂತ. ಸೊ ಹಾಗಾಗಿ ಮ್ಯಾಂಗೋ ಜ್ಯೂಸ್ ತೊಗೊಂಬರಕ್ಕೆ ಬಂದೀವಿ. ಇಲ್ಲಿ ಪಾಟೀಲ್ ಪ್ಲಾನೆಟ್ ಹತ್ರನ ಐತಲ್ಲ ಮುಂದೆ, ಅಲ್ಲಿ ತೊಗೊಂಬರಕ್ಕೆ ಬರತ್ತೀವಿ. ತೊಗೊಂಡು ಮನೆಗೆ ಹೋಗೋಣ. ಸ್ವಲ್ಪ ಬ್ಯಾಸ್ಗೆ ಐತಲ್ರಿ, ಸ್ವಲ್ಪ ತಂಪಂದು ಏನಾದ್ರು ಕುಡಿಬೇಕು ಅನ್ನಿಸ್ತೈತೆ ಅಜ್ಜಾರಿಗೆ. ಸೊ ಹಾಗಾಗಿ ಜ್ಯೂಸ್ ತೊಗೊಳಕ್ಕೆ ಬಂದೀವಿ ಇಲ್ಲಿ ಮ್ಯಾಂಗೋ ಜ್ಯೂಸ್.
ಇಲ್ಲಿ ಕೂಡ ಪ್ಲೇಸ್ ಮಸ್ತ್ ಐತಿ ಈಗ ಎಷ್ಟು ಪೀಸ್ಫುಲ್ ಗಿಡ ಗಿಡ ಪೀಸ್ಫುಲ್ ಅನ್ನಕತ್ತೀನಿ ನೋಡ್ರಿ ನಾನು ಹೆಚ್ಚು ಚಂದ ನೆಳ್ಳ ಗಿಳ್ಳ ಎಲ್ಲ ಐತಿ ಮಸ್ತ್ ಕೂಡಾಕ ಮಾಡಾಕ ಈ ಕಡೆ ರೋಡ್ ಐತಿ ಗಾಡಿ ಗಿಡಿ ನೋಡ್ಕೋತ ಹೌದು ಇಲ್ಲೇ ನಿಂತೈತಿ ಆದ್ರೂ ಮಸ್ತ್ ಅನಿಸ್ತೈತಿ ರೀ ಕುಂತು ನಾನು ಎಳ್ನೀರು ಕುಡಿತೀನಿವ ಹೈಡ್ರೇಟ್ ಆಗಿರ್ತೈತಲ್ಲ ಬಾಡಿ ಅದಕ್ಕೆ ಎಳ್ನೀರು ಕುಡಿತೀನಿ ರೀ ಸ್ವಲ್ಪ ಅದು ನಿನ್ನಿದ ಪೊಸಿಷನ್ ಹಂಗಾಗೈತಲ್ಲ ಅದಕ್ಕೆ ಸ್ವಲ್ಪ ಎಳ್ನೀರು ಕುಡಿದ್ರೆ ಹೈಡ್ರೇಟ್ ಆಗ್ತಾರೆ ನೀನು ಎಳ್ನೀರು ಕುಡಿ ಹಾಂ ನಾ ಎಳ್ನೀರು ಕುಡಿತೀನಿ ರೀ ಅಲ್ಲಿ ನಮ್ಮ ಮನೆ ಮುಂದೆ ಐತಿ ಅದು ಕುಡಿತೀನಿ ನಾನು ಈಗ ಬಿಸಿಲಾಗ ನೀರು ಒಣಗಿ ಹೋಗಿರ್ತಾವೆ ಹೌದು ನೀರೇ ಇರಂಗಿಲ್ಲ ಅದ್ರೊಳಗೆ ನೀರು ಮಾಡ್ಬೇಕು ಅಷ್ಟೆ ಆದ್ರೂ ಹಂಗೂ ಬೆಳಿತಾವ ನೋಡಿ ಬ್ಯಾಸಿಗೆ ಅವು ಬ್ಯಾಸಿಗೆ ಅವಾಗ ಚಲೋ ಅನಿಸ್ತಾವೆ ಅವು ಬರ್ತವೆ ವೆಯ್ಟ್ ಅವ್ರ ಗಿಡಗಳು ಯಾವ ಇರ್ತಾವೆ ಬಟ್ ಜಾಸ್ತಿ ಮಂದಿ ಕುಡಿದು ಬ್ಯಾಸಿಗೆ ಕೊಡ್ತಾರೆ ಅದೇ ಯಾಕಂದ್ರೆ ಬಾಡಿ ಎಲ್ಲ ಹೀಟ್ ಆಗಿರ್ತೈತಲ್ರಿ ಎಲ್ಲರದು ಅಡ್ಡಾಡಿ ಬಿಸಿಲಾಗ ಹಾಗಾಗಿ ಎಲ್ಲರೂ ಅದೇ ಸಜೆಸ್ಟ್ ಮಾಡ್ತಾರೆ ಈಗ ನಾನು ಅದೇ ಸಜೆಸ್ಟ್ ಮಾಡತ್ತೀನಿ ಕಬ್ಬಿನಲ್ಲಿ ಕುಡ್ತೀನಿ ಅಂತ ಕೇಳ್ದ ಕಬ್ಬಿನಲ್ಲಿ ಇನ್ನಟ್ ಹೀಟ್ ರೀ ಅದು ಅದಕ್ಕೆ ಬ್ಯಾಡ್ ಅಂತ ಹೇಳಿ ಕೊಕೊನಟ್ಟ ಕುಡಿತೀನಿ ಅಲ್ಲಿ ಹೋಗಿ ನಮ್ಮ ಮನೆ ಮುಂದೆ ಮಸ್ತ್ ಕುಡಿಯೋಣಂತ್ರಿ ಈಗ ಅಜ್ಜ ಅಜ್ಜಿಯರಿಗೆ ಮ್ಯಾಂಗೋ ಜ್ಯೂಸ್ ತೊಗೊಂಡು ಹೊಂಟೀವಿ ಹೋಗಿದ್ದೆ ನೋಡೋದ್ರಲ್ಲಿ ಹಂಗೆ ಇರೋದಲ್ಲಿ ಹಾಂ ಮತ್ತು ವಾಸನೆ ಇರ್ತಾವೆ ನಮ್ಗೆ ಸಿಗಂಗಿಲ್ಲ ಇವ್ರಿಗೆ ಹೆಂಗೆ ಸಿಗ್ತಾವಣ ಸಿಗ್ತಾವಲ್ಲ ನಮಗೂ ನಾನು ತರ್ತೀನತ್ತೆ ತರ್ಲೇನು ಹೇಳೋ ಮಾವಿನಕಾಯಿ ತೊಗೊಂಡ್ಬರ್ತೀನತ್ತೆ ಆದ್ರೆ ಹಿಂಗೆ ತೊಗೊಂಡ್ಬರ್ಬೇಕು ನೋಡಿ ಹಾಂ ಅಂಥವೇ ತೊಗೊಂಡ್ಬರ್ತೀನಿ ಗೊತ್ತಿತ್ಲಿ ನೋಡಿನಿ ಗೊತ್ತೈತಿ ಅಂತ ತರ್ತೀನತ್ತೆ ಮತ್ತೆ ಈಗ ನೋಡ್ಕೊ ಆಮೇಲೆ ತೊಗೊಂಬ ಮಂಗೆ ಸ್ಮೆಲ್ ಐತಲ್ಲ ಮಸ್ತ್ ಐತಿ ಫ್ರೆಶ್ ಇರ್ತಾವ ಅಸಲ್ ರೆಡಿ ಆಯ್ತು ತೊಗೊಂಬರ್ಲಿಕ್ಕೆ ಹೋಗ್ಯಾನ ನೋಡ್ರಿ ಈಗ ತೊಗೊಂಡು ಮನೆಗೆ ಹೋಗ್ಬಿಡೋದು ಪೇ ಮಾಡ್ಲಿಕ್ಕತ್ತಾನ ಈಗ ತೋರಿ ಅಜ್ಜಿರಿ ಎರಡು ಹಾಕ್ತಂಡಿ ನಿಮ್ಗೊಂದ್ರಿ ಅಜ್ಜಾರ್ಗೊಂದ್ರಿ ನನಗೆ ಹಾಕ್ತಂಡಿ ಇಲ್ಲ ಆಡ್ರಿ ಕುಡ್ರಿ ಅವ್ರಿಗೆ ಊಟ ಕೊಡು ತಡಿ ಮುಂಚೆ ಹಾಂ ಇದು ಕುಡಿಲ್ಲ ಆಡ್ರಿ ಊಟ ಏನು ಮಾಡ್ತಾರಂತ್ರಿ ಹೌದ್ರಿ ಅನ್ನ ತಿಂತಾರತ್ರಿ ಕೇಳ್ರಿ ಮಾಮಾಗ ಕಡ್ಲೆ ಬೇಡ ಏ ಚಿನ್ನಿ ಅಜ್ಜಾರ ಅನ್ನ ತಿಂತಾರತ್ತು ಈ ಕಟ್ ಕೊಟ್ರೆ ನಡಿತೈತಿ ಹಾಂ ಫ್ರಿಜ್ದಾಗ ಇಡ್ತೀವಿ ನೀವು ಕುಡ್ರಿ ಅಜ್ಜಿ ಅರ್ಧ ಇಲ್ರಿ ನಾನು ಎಳ್ನೀರು ಕುಡಿದು ಬರ್ತೀನಿ ರೀ ಹೋಗಿ ಇದು ಫ್ರಿಜ್ದಾಗ ಇಡ್ತೀನಿ ನೀವು ಕುಡ್ರಿ ಅಜ್ಜಿರಿ ಅದನ್ನ ಅಜ್ಜಾರು ಊಟ ಮಾಡಿದ ನಂತರ ಕುಡಿತಾರಂತ್ರಿ ಈಗ ಅನ್ಕೊಂಬಿಟ್ಟ ಫ್ರಿಜ್ದಾಗ ಇಡ್ತೀನಿ ಇಲ್ಲಿ ಪಪ್ಪರ್ಗೆ ಒಂದೆರಡು ಹೋಯ್ತು ರೀ ಅಜ್ಜಾರಿಗೆ ಎರಡು ಅಂದ್ರೆ ಎನರ್ಜಿ ಈಗ ಬೇಸಿಗೆ ಭಾಳ ಹೆವಿಟ್ ಆಗುತ್ತೆ ಹಾಂ ಒಂದಾದ್ಮೇಲೆ ಒಂದಾಗತ್ತೆ ನೋಡ್ರಿ ಮಗಂದ ಅದು ಏನಾಗೈತಿ ಗೊತ್ತೇನ್ರಿ ಈಗ ಕಾರ್ ಲಾಕ್ ಆಗ್ಬಿಟ್ಟಿಲ್ಲ ಗಾಡಿನೇ ಚಲೋ ಆಗಲಾಗೈತಿ ಏನಾಗೈತಿ ಅರಿವತ್ತೈತ್ರಿ ಗಾಡಿ ಬಂದ್ ಮಾಡಿ ಸ್ಟೇರಿಂಗ್ ತಿರುಗಿಸ್ಬಾರ್ದತ್ತ ಲಾಕ್ ಆಗಿಬಿಡ್ತದತ್ತು ನಾ ಏನು ಮಾಡೀನಿ ಗಾಡಿ ಚಲೋ ಮಾಡಲಾರಿ ಚಾವಿ ಹಾಕ್ಲಾರಿ ಸ್ಟೇರಿಂಗ್ ತಿರುಗಿಸಿ ಲಾಕ್ ಆಗಿಬಿಟ್ಟೈತಿ ಈಗ ಹೋಗಿ ಬರ್ರಿ ಗಾಡಿನೇ ಚಲೋ ಆಗಲಾಗೈತಿ ಇಲ್ಲಿ ನೋಡ್ರಿ ಇದು ಬ್ಲಿಂಕ್ ಆಗತ್ತೆ ನೋಡ್ರಿ ಲೈಟ್ ಸೆಕ್ಯೂರಿಟಿ ಲಿಂಕ್ ಅದು ಫುಲ್ ಸೆಕ್ಯೂರಿಟಿ ಲಾಕ್ ಆಗಿಬಿಟ್ಟೈತದ ನನ್ನ ಗಾಡಿ ಈಗ ಏನು ಮಾಡ್ಬೇಕಂದಾನೆ ಚಾವಿ ಹಾಕಿ ಆ ಕಡೆ ಲಾಕ್ ಆಗಿತ್ತಲ್ಲ ಆ ಕಡೆ ತಿರುಗಿಸಂದಾನೆ ಸೊ ಟ್ರೈ ಮಾಡೋಣ ಬರ್ರಿ ನೋಡೋಣ ಚಾಲೂ ಆಗುತ್ತೋ ಇಲ್ಲ ಅಂತೇಳಿ ಈಗ ಗಾಡಿ ಹಾಕೊಂಡ್ರಿ ಯಾಕಡೆ ತಿರುಗಿಸಿ ಈಗ ಹಾಕ್ಬೇಕಂತ ಕಡೆ ತಿರುಗಿಸಿ ಆ ಕಡೆ ತಿರುಗಿಸಾತೀನಿ ಹಾಕಕ್ಕೆ ಕರಡಿಲ್ಲಪ್ಪ ಏನಾರು ಮಾಡಿ ಬಿಡ್ಲಿ ನೋಡ್ರಿ ಗಾಡಿ ಚಾಲೂನೇ ಆಗೈತಿ ಇದೆ ಹೊಳ್ಳಲ್ಲಿ ಆಗೈತಿದೆ ಇದು ಹ್ಯಾಂಡಲ್ ಲಾಕೆ ಹೊಳ್ಳಲ್ಲಿ ಆಗೈತಿ ಯಾವ ಲಾಕ್ ಹೋತಲ್ಲ ಹಾಂ ಈಗ ಚಲೋ ಆಯ್ತು ನೋಡ್ರಿಪ್ಪ ಏನಾಗ್ತದ ಏನು ಮಾಡಿದೆ ಯಪ್ಪ ಈಗ ಚಲೋ ಆಯ್ತು ನೋನ್ ಗಾಡಿ ಒಂದು ರೌಂಡ್ ಹೊಡೆದು ಬರಮ್ಮ ಹಾಂ ಈಗ ಚಲೋ ಆಯ್ತು ಈಗ ನೋಡಿ ಚಿನ್ನಿ ಈ ಕಡೆ ಐ ಇದಕ್ಕೆ ಲಾಕ್ ಆತಾನ ಈಗ ನೋಡಿ ಹೊಳ್ಳಿ ನಿಂದ್ರು ನಾ ಹೊರಗೆ ಹೋಗ್ಬೇಕಲ್ಲ ಮತ್ತೆ ಹೋಗ್ರು ಹಿಡ್ಕೊ ಇವ್ವ ಎಟ್ಟು ಕುದಿಯಾಕತ್ತೈತ್ಲಿ ಚಿನ್ನಿ ಇಲ್ಲಿ ಏನಾರ ಇಲ್ಲೇ ಕೂತಲ್ಲಿ ಹೇಳಿನ ಕೂತಲ್ಲಿ ಹೇಳ್ತೀನಿ ಅಂದ್ರೆ ಹಿಂಗೆ ಹಿಡ್ಕೊ ಹೇಳ ಒಳ್ಳೆ ತಿರುಗಿ ಹಾಂ ಇನ್ನೊಂದು ಸ್ವಲ್ಪ ಈ ಕಡೆ ಮಾಡಿ ತಿರ್ಗಾಕತ್ತೆ ಇಲ್ಲ ಅದು ಗಾಲಿ ಹಾಂ ಬರೋಬರ ಇನ್ನೊಂದು ಸ್ವಲ್ಪ ಹಾಂ ಬಿಡ ಭಾಳ ಆತ್ಲಿ ಉಲ್ಟಾ ಆತು ನೋಡ ಚಂದಾಗಿ ನೋಡ್ಕೊ ನಿಂದ್ರೆ ನಾ ತಳಗೆ ಇಳಿದು ಹೋಗ್ತೀನಿ ಕುದಿಯಾಕತ್ತೈತಿ ಒಳಗೆ ಒಂದು ಇಲ್ಲ ಕರೆಕ್ಟ್ ಆಗೈತಿ ಹಾಂ ಬರೋಬ್ಬರಿ ಐತಿ ಸ್ಟ್ರೈಟ್ ಐತಿ ಬಾ ಮತ್ತು ಹಂಗೆ ತಿರ್ಗಿಸ್ಬೇಡಿ ಕರೆಕ್ಟ್ ಐತಿ ಬಾ ಈಗ ಇಲ್ಲ ಈಗ ಕರೆಕ್ಟ್ ಐತಿ
ಎರಡು ಕಡೆ ಹೋಗ್ತಾವನ ಮ್ಯಾಗ ವಾ ಜೋರಾತ ಬರ್ರಿ ಇಳಿದು ಬರ್ರಿ ಇನ್ನು ಮತ್ತೇನು ಮತ್ತೆ ಹಂಗೆ ಮಾಡಿ ಲಾಕ್ ಆಗೈತಿ ಯಾವ ಹುಚ್ಚದಿಯಪ್ಪ ಖರೆ ಇನ್ನೂ ಕಲಿ ಅವಂಗೆಲ್ಲ ಕೇಳ್ಕೊಂಬ ಇವತ್ತು ಹೋದಾಗೆ ಏನ ನೋಡು ಅವರು ಹ್ಯಾಂಗೆ ಹಚ್ಚಾರ ಇವ ದೊಡ್ಡ ಏನು ಸ್ಟ್ರೇಟ್ ಅಂತ ಅನ್ಕೋತ ಹುಡ್ಕ ಎಸ್ ಗೈಸ್ ದಿಸ್ ಈಸ್ ಅವರ್ ಫುಡ್. ಇದು ಚಪಾತಿ, ಸೌಂತಿಕಾಯಿ, ಉಸುಳಿ ಪಲ್ಯ. ಇದ್ರ ಪಲ್ಯ ಚಿನಿ ಫ್ಲವರ್ ಪಲ್ಯ ಬೇಕಾ ಏನು ಬಿಡ್ತೀನಿ ನೀವತ್ತೆಲ್ಲ ದೋತಿ ಯಾಕೋ ಸ್ಮೆಲ್ ನನಗೆ ಸ್ವಲ್ಪ ಕೈ ಐತಿ ಸೌಂತಿಕಾಯಿ ಸ್ವಲ್ಪ ನೆಟ್ ಊಟ ಮಾಡ್ಬೋದು.